ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕಿಸ್ತಾನದ ಉಗ್ರ ಕ್ರಿಮಿಗಳನ್ನು ಭಾರತೀಯ ಸೇನೆ ಹೊಸಕಾಕಿದೆ. ಉಗ್ರರ ನೆಲೆಗಳ ಮೇಲೆ ಮಿಡ್ ನೈಟ್ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ದಾಳಿ ಬಳಿಕ ಬೆಂಗಳೂರಿನಾದ್ಯಂತ ಹೈ ಅಲರ್ಟ್. ಮುನ್ನೆಚ್ಚರಿಕೆಯಾಗಿ ಎಲ್ಲ ಕಡೆ ಪೊಲೀಸ್ ಭದ್ರತೆಯನ್ನು ವಹಿಸಿದ್ದಾರೆ. ಎಲ್ಲ ಕಡೆ ರೈಲ್ವೆ ನಿಲ್ದಾಣ, ಪ್ರಮುಖ ಸ್ಥಳಗಳಲ್ಲಿ ಟೈಟ್ ಸೆಕ್ಯೂರಿಟಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಉಗ್ರ ನೆಲೆಗಳ ಮೇಲೆ ಮಿಡ್ ನೈಟ್ ಏರ್ ಸ್ಟ್ರೈಕ್ ಆದ ನಂತರ ಅಂದರೆ ಶತ್ರುಗಳ ಟಾರ್ಗೆಟ್ ಆಗಬಹುದಾದಂತಹ ಊರುಗಳ ಪೈಕಿ ಬೆಂಗಳೂರು ಕೂಡ ಇದೆ. ಹಾಗಾಗಿ ಬೆಂಗಳೂರಿನಾದ್ಯಂತ ಹೈ ಅಲರ್ಟ್. ಏರ್ಪೋರ್ಟ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ನೋಡಿ ಅಲ್ಲಿ ಪೊಲೀಸರು ಎಲ್ಲ ಕಡೆ ತಲಾಶ್ ಮಾಡಿ ಬಿಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿನ ನನ್ನ ಕೊಲೀಗ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಒಂದು ಇಂಥ ದೊಡ್ಡ ಮಟ್ಟದ ದಾಳಿ ಆದಂತಹ ಸಂದರ್ಭದಲ್ಲಿ ಸಹಜವಾಗೇ ಕೆಲವು ಊರುಗಳನ್ನು ತುಂಬ ಹೈ ಅಲರ್ಟ್ನಲ್ಲಿ ಇಡಲಾಗುತ್ತೆ. ಸೊ ಬೆಂಗಳೂರಿನಲ್ಲಿ ಯಾವ ರೀತಿ ಇದೆ ಆ ಭದ್ರತೆ, ಎಲ್ಲೆಲ್ಲಿದೆ ಅಂತ? ಅರವಿಂದ್, ಈಗ ಬೆಂಗಳೂರಿನಲ್ಲಿ ಇವತ್ತು ಮಾಕ್ ಡ್ರಿಲ್ ನಡಿಬೇಕಾಗಿತ್ತು. ಆದರೆ ಈಗ ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ಬೆಂಗಳೂರಿನ ಎಲ್ಲ ಬಹುತೇಕ ಭಾಗಗಳಲ್ಲಿ ಜನಜಂಗುಳಿ ಹೆಚ್ಚಾಗುವಂತಹ ಜಾಗದಲ್ಲಿ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಈಗ ನಾವು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ. ಇಲ್ಲಿ RPF ಟೀಮ್ ಆಕ್ಟಿವ್ ಆಗಿ ಬರುವಂತಹ ಎಲ್ಲ ಪ್ಯಾಸೆಂಜರ್ಗಳ ಲಗೇಜ್ ಅನ್ನ ಚೆಕ್ ಮಾಡಲಾಗ್ತಾ ಇದೆ. ಜೊತೆಗೆ ಡಾಗ್ ಸ್ಕ್ವಾಡ್ ಮೂಲಕ ಕೂಡ ಚೆಕ್ ಮಾಡಲಾಗ್ತಾ ಇದೆ. SP ಸತ್ಯನಾರಾಯಣ ಅವರ ನೇತೃತ್ವದಲ್ಲಿ ಕಂಪ್ಲೀಟ್ ಆಗಿರುವಂತಹ ಈ ಆಪರೇಷನ್ ನಡೀತಾ ಇದೆ. ಈಗಾಗಲೇ ಮಾಕ್ ಡ್ರಿಲ್ ನಡಿಬೇಕಾಗಿತ್ತು. ಮಾಕ್ ಡ್ರಿಲ್ ನ ಭಾಗವಾಗಿ ಒಂದು ಕಡೆಯಿಂದ ಚೆಕಿಂಗ್ ನಡೀತಾ ಇದೆ, ಇನ್ನೊಂದು ಕಡೆಯಿಂದ ಬೆಂಗಳೂರಿನ ಎಲ್ಲಾ ಭಾಗದಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸೊ ಹಾಗಾಗಿ ಜನರಲ್ಲಿ ಜಾಗೃತಿ ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ರೀತಿಯ ಆಕ್ಷನ್ ಗಳನ್ನ ನೋಡಲಾಗ್ತಾ ಇದೆ. ನೀವು ನೋಡ್ತಾ ಇರಬಹುದು, ಹೆಚ್ಚುವರಿ ಭದ್ರತೆಯನ್ನು ಕೂಡ ಇವತ್ತು ಬೆಳಗ್ಗಿನ ಜಾವವೇ ನಿಯೋಜನೆ ಮಾಡಲಾಗಿದೆ. ರೈಲ್ವೆಯ RPF ಟೀಮ್ ಏನಿದೆ ಅದು ತುಂಬಾ ಆಕ್ಟಿವ್ ಆಗಿ ಹೆಚ್ಚಿನ ಫೋರ್ಸ್ ಅನ್ನ ನಿಯೋಜನೆ ಮಾಡಿದ್ದಾರೆ. ಈಗಾಗಲೇ ಬರುವಂತಹ ಎಲ್ಲಾ ಪ್ಯಾಸೆಂಜರ್ ಅವ್ರ ಲಗೇಜ್ ಅನ್ನ ತೆಗೆದು ಓಪನ್ ಮಾಡಿ ತೋರಿಸಬೇಕಾಗಿದೆ. ಸೊ ಎಲ್ಲವನ್ನ ಕೂಡ ಚೆಕಿಂಗ್ ಮಾಡಲಾಗ್ತಾ ಇದೆ. ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಇಲ್ಲಿ ಕ್ರೌಡ್ ಇದೆ ಅಂತ. ಸೊ ಪೊಲೀಸರು ಪ್ರತಿಯೊಂದು ಲಗೇಜ್ ಅನ್ನ ಒಂದೂ ಬಿಡದಂಗೆ ಲಗೇಜ್ ಎಂಟ್ರಿ ಹಾಗೂ ಎಕ್ಸಿಟ್ ಎರಡೂ ಭಾಗದಲ್ಲೂ ಕೂಡ ಲಗೇಜ್ ಚೆಕಿಂಗ್ ನಡೆಸಲಾಗ್ತಾ ಇದೆ. ಸೊ ಎಲ್ಲೂ ಕೂಡ ಅಹಿತಕರ ಘಟನೆ ನಡೀಬಾರದು ಅನ್ನುವಂತಹ ಕಾರಣಕ್ಕೆ ಬಿಗಿ ಭದ್ರತೆಯನ್ನ ಏರ್ಪಡಿಸಲಾಗಿದೆ. ಸೊ ನೋಡ್ತಾ ಇರಬಹುದು ಯಾವ ರೀತಿ ಡಾಗ್ ಸ್ಕ್ವಾಡ್ ನ ಮೂಲಕ ಚೆಕಿಂಗ್ ಅನ್ನ ನಡೆಸಲಾಗುತ್ತೆ ಅಂತ. ಬೆಂಗಳೂರು ಈಗಾಗಲೇ ಥ್ರೆಟ್ ಆಗುವಂತಹ ಅದೊಂದು ಆತಂಕ ಇರೋದ್ರಿಂದ ಬೆಂಗಳೂರಿಗೆ ಹೆಚ್ಚಿನ ಬಿಗಿ ಭದ್ರತೆಯನ್ನ ಪ್ರತಿ ಬಾರಿಯೂ ಕೂಡ ಇಂತಹ ಘಟನೆ ನಡೆದಾಗ ನಿಯೋಜನೆ ಆಗುತ್ತೆ. ಅದರ ಭಾಗವಾಗಿ ಇವತ್ತು RPF ಟೀಮ್ ಆಕ್ಟಿವ್ ಆಗಿದೆ. ಇನ್ನೊಂದು ಭಾಗದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಮರಳಿನ ಚೌಕಿಯನ್ನ ಬೆಂಗಳೂರಿನ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದ 3 ಭಾಗದಲ್ಲಿ ಈ ಬಾರಿ ನಿರ್ಮಾಣವನ್ನ ಮಾಡಲಾಗಿದೆ. ಸುಮಾರು 6ರಿಂದ 6.5 ಅಡಿ ಈ ರೀತಿಯ ಒಂದು ಎತ್ತರವಾಗಿರುವಂತಹ ಈ ಒಂದು ಮರಳಿನ ಚೌಕಿ ಏನಿದೆ, ಇಲ್ಲಿ ಭದ್ರತಾ ಸಿಬ್ಬಂದಿಗಳು ಕೂಡ ನಿಯೋಜನೆ ಆಗಿರ್ತಾರೆ. ವಿತ್ ಫೋರ್ಸ್ ಅಲ್ಲಿ ನಿಯೋಜನೆ ಆಗಿರ್ತಾರೆ. ಏನಾದರೂ ಅಹಿತಕರ ಘಟನೆ ನಡೆದ ಅಥವಾ ಶತ್ರು ದಾಳಿ ಏನೇ ಪಾಸಿಬಿಲಿಟೀಸ್ ಇದ್ರೂ ಕೂಡ ಅದಕ್ಕೆ ತಯಾರಾಗಿ ಇರಬೇಕು ಅನ್ನುವಂತಹ ಕಾರಣಕ್ಕೆ ಈ ರೀತಿಯ ಮರಳಿನ ಚೌಕವನ್ನ 3 ಭಾಗದಲ್ಲಿ ನಿಯೋಜನೆ ಮಾಡಲಾಗಿದೆ. ಸೊ ಅಲ್ಲೂ ಕೂಡ ಫೋರ್ಸ್ ಇರ್ತಾರೆ. ಸೊ ಎಲ್ಲೂ ಕೂಡ ಚಾನ್ಸ್ ಕೊಡದಂಗೆ ಎಲ್ಲ ಕಡೆ ಕೂಡ ಭದ್ರತೆಯನ್ನ ಏರ್ಪಡಿಸಲಾಗಿದೆ. ಪವಿತ್ರ, ನೀವು ಕಂಡಂತೆ ಈಗ ಬೆಂಗಳೂರಿನಲ್ಲಿ ಕೇವಲ ರೈಲ್ವೆ ನಿಲ್ದಾಣಗಳಲ್ಲಿ ಮಾತ್ರ ಈ ಭದ್ರತೆನ ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲೂ ಇದೆಯಾ ಅಂತಂದ್ಬಿಟ್ಟು? ಅರವಿಂದ್, ಪ್ರಮುಖವಾಗಿ ಏರ್ಪೋರ್ಟ್ಗಳಲ್ಲಿ ಕೊಂಚ ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆ. ಇವತ್ತು ಬೆಳಗ್ಗಿನ ಜಾವದಿಂದ ನಗರದ ಬೇರೆ ಬೇರೆ ಭಾಗದಲ್ಲಿ ಭದ್ರತೆಯನ್ನ ಹೆಚ್ಚು ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ರೈಲ್ವೆ ನಿಲ್ದಾಣದಲ್ಲಿ ಹೆಚ್ಚಿನ ಕ್ರೌಡ್ ಹೆಚ್ಚಾಗಿರೋದ್ರಿಂದ ರೈಲ್ವೆ ನಿಲ್ದಾಣದಲ್ಲಿ ಹೆಚ್ಚುವರಿಯಾಗಿ ಭದ್ರತೆಯನ್ನ ಮಾಡಿದ್ದಾರೆ. ಇನ್ನು ಮಾಕ್ ಡ್ರಿಲ್ ಕೂಡ ಇವತ್ತು ಅನೇಕ ಸಿವಿಲ್ ಡಿಫೆನ್ಸ್ ನ ಪ್ರಮುಖ ಕಚೇರಿಯಲ್ಲಿ ನಡೀತಾ. ಅದರ ಭಾಗವಾಗಿ ಎಲ್ಲ ಕಡೆ ಕೂಡ ನಿನ್ನೆಯೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಖಡಕ್ ಸೂಚನೆಯನ್ನ ರವಾನೆ ಮಾಡಲಾಗಿದೆ. ಅದು ರೈಲ್ವೆ ಸ್ಟೇಷನ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಜೊತೆಗೆ ಜನಜಂಗುಳಿ ಸೇರುವಂತಹ ಜಾಗ ಏನಿದೆ ಅಲ್ಲಿ ಕಡ್ಡಾಯವಾಗಿ ಮಾಕ್ ಡ್ರಿಲ್ ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಕೇಂದ್ರ ಗೃಹ ಸಚಿವಾಲಯದಿಂದ ಸೂಚನೆ ರವಾನೆಯಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಹೆಚ್ಚು ಜನ ಸೇರುವಂತಹ ಭಾಗಗಳಲ್ಲಿ ಬಿಗಿ ಭದ್ರತೆಗಳನ್ನ ಏರ್ಪಡಿಸಲಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪವಿತ್ರ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸಹಜವಾಗಿ ಭದ್ರತೆ ಜಾಸ್ತಿ ಮಾಡಬೇಕಾಗತ್ತೆ ಇಂಥ ಸಂದರ್ಭಗಳಲ್ಲಿ. ಹಾಗಾಗಿ ಬೆಂಗಳೂರು ಕೂಡ ಉಗ್ರರ ಟಾರ್ಗೆಟ್ ಲಿಸ್ಟ್ನಲ್ಲಿದೆ, ಶತ್ರು ರಾಷ್ಟ್ರದ ಟಾರ್ಗೆಟ್ ಲಿಸ್ಟ್ನಲ್ಲಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಈ ಪರಿಪ್ರಮಾಣದ ಭದ್ರತೆಯನ್ನು ಹೆಚ್ಚಳ ಮಾಡಬೇಕು. ಅದರ ಪ್ರಕಾರನೇ ಪೊಲೀಸರು ಈ ರೀತಿ ಭದ್ರತೆಯನ್ನು ತಗೊಂಡಿದ್ದಾರೆ. ರೈಲ್ವೆ ಸ್ಟೇಷನ್ನಲ್ಲಿ ಬ್ಯಾಗ್ ಓಪನ್ ಮಾಡಿ ನೋಡಿಸಿ ಕಳಿಸ್ತಾ ಇದ್ದಾರೆ. ಡಾಗ್ ಸ್ಕ್ವಾಡ್ ಇದೆ. ಸೊ ಅಷ್ಟು